ಸವಣೂರಿನಲ್ಲಿ ಹಾಡು ಹಗಲೇ ಮಚ್ಚಿನಿಂದ ಹಲ್ಲೆ, ಕೊಲೆಗೆ ಯತ್ನ, ಮೂವರ ಬಂಧನ. ಗ್ಯಾರೇಜಿನಲ್ಲಿ ಕೆಲಸ ಮಾಡ್ತಾ ಇದ್ದ ಯುವಕನ ಮೇಲೆ ದುಷ್ಕರ್ಮಿಗಳು ಮಚ್ಚಿನಿಂದ ಕೊಚ್ಚಿ ಕೊಲೆಗೆ ಯತ್ನಿಸಿ ಪರಾರಿಯಾದ ಘಟನೆಯೊಂದು ಸವಣೂರು ಪಟ್ಟಣದ ಗೋಕಾಕ್ ಸರ್ಕಲ್ ಬಳಿ ಗ್ಯಾರೇಜ್ ಹಿಂಭಾಗದಲ್ಲಿ ನಡೆದಿದೆ. ಗಾಯಗೊಂಡ ವ್ಯಕ್ತಿ ಅಬೀದ್ ಅಲ್ಲಾಬಕ್ಷ್ ಚೌಧರಿ, ವಯಸ್ಸು 30 ಅಂತ ತಿಳಿದು ಬಂದಿದೆ. 2 ಬೈಕ್ಗಳಲ್ಲಿ ಬಂದ ದುಷ್ಕರ್ಮಿಗಳು ಏಕಾಏಕಿ ಆತನ ಮೇಲೆ ಮಚ್ಚಿನಿಂದ ಹಲ್ಲೆ ಮಾಡಿ ಪರಾರಿಯಾಗಿದ್ದಾರೆ. ಇದನ್ನು ಕಂಡ ಸ್ಥಳೀಯರು ಹಾಗೂ ಸ್ನೇಹಿತರು ಸವಣೂರು ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಿ ಪ್ರಥಮ ಚಿಕಿತ್ಸೆ ಕೊಡಿಸಿದ್ದಾರೆ. ತಲೆಗೆ, ಕೈಗೆ ಹಾಗೂ ದೇಹದ ಇತರೆ ಭಾಗಗಳಿಗೆ ಮಚ್ಚಿನಿಂದ ಬೀಸಿದ ಹಿನ್ನೆಲೆಯಲ್ಲಿ ಅಬೀದ್ ಚೌಧರಿ ಸಾವು ಬದುಕಿನ ನಡುವೆ ಹೋರಾಡುತ್ತಿದ್ದು, ಆತನನ್ನ ಹೆಚ್ಚಿನ ಚಿಕಿತ್ಸೆಗಾಗಿ ಹುಬ್ಬಳ್ಳಿ ಕಿಮ್ಸ್ ಆಸ್ಪತ್ರೆಗೆ ಕರೆದೊಯ್ಯಲಾಗಿದೆ. ನಂತರ ಸವಣೂರು ಪೊಲೀಸ್ ಠಾಣೆಯ ವರಿಷ್ಠಾಧಿಕಾರಿಗಳಾದ ಒಣಕುದ್ರಿ ಸಾಹೇಬ್ರು ತಮ್ಮ ತಂಡ ಸಮೇತವಾಗಿ ರಾತ್ರೋರಾತ್ರಿ 3 ಅಪರಾಧಿಗಳನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದು, ಜನ ಇದನ್ನು ನೋಡಿ ಸಂತೋಷ ವ್ಯಕ್ತಪಡಿಸಿದ್ದಾರೆ ಮತ್ತು ಜನರಲ್ಲಿ ಭಯದ ವಾತಾವರಣ ಸೃಷ್ಟಿಯಾಗಿದೆ. ಇಂತಹ ಕೃತ್ಯಕ್ಕೆ ಕಡಿವಾಣ ಯಾವಾಗ ಎಂಬ ಪ್ರಶ್ನೆ ಮೂಡ್ತಾ ಇದೆ. ಇಂತಹ ಅಪರಾಧಿಗೆ ಕುಮ್ಮಕ್ಕು ಕೊಡುವವರು ಯಾರು ಅಂತ ಜನರು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಆರೋಪಿತರ ಹೆಸರುಗಳು: A1 ಆರೋಪಿ ಮಲಿಕ್ ರೆಹಾನ್ ಮೋಹನ್, ತಂದೆ ನವಾಜ್ ಖಾನ್ ಪಠಾಣ್, ಸಾಕಿನ್ ಸವಣೂರು. A2 ಆರೋಪಿ ಮೊಹಮ್ಮದ್ ಜಾಫರ್, ತಂದೆ ಬಾಬಾ ಸಾಬ್ ಸುರಣಗೆ, ಸಾಕಿನ್ ಕಾರಟಗಿ. A3 ಆರೋಪಿ ಶಾಕಿರ್ ಅಲಿ ಬರ್ಕತ್ ಅಲಿ ರಾಣೆಬೆನ್ನೂರು, ಸಾಕಿನ್ ಹಾವೇರಿ. ಈ 3 ಆರೋಪಿತರನ್ನು ಸವಣೂರು ಪೊಲೀಸ್ ಠಾಣೆ ಪೊಲೀಸರು ರಾತ್ರೋರಾತ್ರಿ ಬಂಧಿಸಿದ್ದಾರೆ. ಜನರು ಇದನ್ನ ನೋಡಿ ಪೊಲೀಸ್ ತಂಡದ ಕಾರ್ಯಕ್ಕೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ವರದಿ ದಾವಲ್ ಸಾಬ್ ಎಂ, ಹುಬ್ಬಳ್ಳಿ, ನ್ಯೂಸ್ 16 ಕನ್ನಡ, ಸವಣೂರು.